ಕನ್ನಡದ ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿರುವ ನಟಿ ಶಶಿಕಲಾ ವಿರುದ್ಧ ನಿರ್ದೇಶಕನೊಬ್ಬ ದೂರು ನೀಡಿದ್ದಾನೆ. ಶಶಿಕಲಾ ತಮಗೆ ಬೆದರಿಕೆ ಹಾಕಿ ವಿವಾಹವಾಗುವಂತೆ ಮಾಡಿದ್ದಾರೆ ಎಂದು ನಿರ್ದೇಶಕ ಆರೋಪಿಸಿದ್ದಾನೆ. ಆದರೆ ನಟಿ ಶಶಿಕಲಾ ಸಹ ಈ ಹಿಂದೆ ನಿರ್ದೇಶಕನ ವಿರುದ್ಧ ದೂರು ನೀಡಿ ಆತ ಜೈಲು ಪಾಲು ಸಹ ಆಗಿದ್ದ. ಆದರೆ ಈ ಬಾರಿ ನಿರ್ದೇಶಕನೇ ನಟಿಯ ವಿರುದ್ಧ ದೂರು ನೀಡಿದ್ದಾನೆ. ಶಶಿಕಲಾ ಪ್ರಜಾರಾಜ್ಯ ಹೆಸರಿನ ಸಿನಿಮಾದಲ್ಲಿ ನಟಿಸುವಾಗ ನಿರ್ದೇಶಕ ಡಿಜೆ ಹರ್ಷವರ್ಧನ್ ಅಲಿಯಾಸ್ ವಿಜಯ ಭಾರ್ಗವ ಎಂಬುವವನ ಪರಿಚಯವಾಗಿದೆ. ಬಳಿಕ ಇಬ್ಬರು ಸಹಬಾಳ್ವೆ ನಡೆಸಲು ಆರಂಭಿಸಿದ್ದಾರೆ. ಆದರೆ ನಟಿ ಹೇಳುವಂತೆ ಆನಂತರ ಹರ್ಷವರ್ಧನ್ಗೆ ಬೇರೆ ಮಹಿಳೆಯ ಸಂಪರ್ಕ ಸಿಕ್ಕಿ ತನಗೆ ಕೈಕೊಟ್ಟು ಓಡಿ ಹೋಗಿದ್ದ. ಆಗ ಪೊಲೀಸರಿಗೆ ದೂರು ನೀಡಿದ್ರು ನಟಿ ಶಶಿಕಲಾ. ಆಗ ಅಂಗಲಾಚಿ ದೂರು ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದ್ದ ಹರ್ಷವರ್ಧನ್ ಇನ್ನು ಮುಂದೆ ಸರಿಯಾಗಿ ಇರುತ್ತೀನಿ ಎಂದು ಪ್ರಮಾಣ ಮಾಡಿ ಶಶಿಕಲಾ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ. ಆದರೆ ಈಗ ಮತ್ತೆ ಶಶಿಕಲಾಗೆ ಕೈಕೊಟ್ಟು ಹೋಗಿದ್ದಾರಂತೆ. ಆದರೆ ನಿರ್ದೇಶಕ ಹರ್ಷವರ್ಧನ್ ಹೇಳೋದೇ ಬೇರೆ. ಶಶಿಕಲಾ ಮೇಲೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ಹರ್ಷವರ್ಧನ್ ನಟಿ ಶಶಿಕಲಾ ನನಗೆ ಬೆದರಿಕೆ ಹಾಕಿ ಬಲವಂತದಿಂದ ಮದುವೆಯಾಗಿದ್ದಾರೆ ಎಂದು ಆರೋಪ ಮಾಡಿದ್ದಾನೆ. ನಿರ್ದೇಶಕ ಹರ್ಷವರ್ಧನ್ ನೀಡಿರುವ ದೂರಿನ ಅನ್ವಯ ನಿಮ್ಮ ಸಿನಿಮಾ ನಿರ್ಮಾಣ ಮಾಡುತ್ತೇನೆ, ನನ್ನ ಜೊತೆ ಸಂಬಂಧದಲ್ಲಿ ಇರುವ ಎಂದು ನಟಿ ಶಶಿಕಲಾ ಹರ್ಷವರ್ಧನ್ಗೆ ಹೇಳಿದ್ದಾರಂತೆ. ಅದರಂತೆ ಹರ್ಷವರ್ಧನ್ ಮದುವೆಯಾಗೋದಿಲ್ಲ, ಆದರೆ ರಿಲೇಶನ್ಶಿಪ್ನಲ್ಲಿ ಇರ್ತೇನೆ ಎಂದು ಒಪ್ಪಿಕೊಂಡಿದ್ದಾರಂತೆ. ನಂತರ ಬೆದರಿಕೆ ಹಾಕಿ ಮದುವೆ ಸಹ ಆಗಿದ್ದಾರಂತೆ. ಆದರೆ ಮನೆಗೆ ಆಗಾಗ್ಗೆ ನಿರ್ದೇಶಕರು ನಿರ್ಮಾಪಕರು ಬರ್ತಿದ್ರಂತೆ. ಆಗೆಲ್ಲ ನಿರ್ದೇಶಕ ಹರ್ಷ ಅನ್ನ ಹೊರಗೆ ಕಳಿಸಲಾಗುತ್ತಿತ್ತಂತೆ. ಇದೆಲ್ಲ ಸರಿ ಬರದೆ ಹರ್ಷವರ್ಧನ್ ಶಶಿಕಲಾ ಅನ್ನ ತ್ಯಜಿಸಿದ್ದರಂತೆ. ಕನ್ನಡದ ಹಲವಾರು ಸಿನಿಮಾ ಧಾರಾವಾಹಿಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಿರುವ ನಟಿ ಶಶಿಕಲಾ ವಿರುದ್ಧ ನಿರ್ದೇಶಕನೊಬ್ಬ ದೂರು ನೀಡಿದ್ದಾನೆ. ಶಶಿಕಲಾ ತಮಗೆ ಬೆದರಿಕೆ ಹಾಕಿ ವಿವಾಹವಾಗುವಂತೆ ಮಾಡಿದ್ದಾರೆ ಎಂದು ನಿರ್ದೇಶಕ ಆರೋಪಿಸಿದ್ದಾನೆ. ಆದರೆ ನಟಿ ಶಶಿಕಲಾ ಸಹ ಈ ಹಿಂದೆ ನಿರ್ದೇಶಕನ ವಿರುದ್ಧ ದೂರು ನೀಡಿ ಆತ ಜೈಲು ಪಾಲು ಸಹ ಆಗಿದ್ದ. ಆದರೆ ಈ ಬಾರಿ ನಿರ್ದೇಶಕನೇ ನಟಿಯ ವಿರುದ್ಧ ದೂರು ನೀಡಿದ್ದಾನೆ. ಶಶಿಕಲಾ ಪ್ರಜಾರಾಜ್ಯ ಹೆಸರಿನ ಸಿನಿಮಾದಲ್ಲಿ ನಟಿಸುವಾಗ ನಿರ್ದೇಶಕ ಡಿಜೆ ಹರ್ಷವರ್ಧನ್ ಅಲಿಯಾಸ್ ವಿಜಯ ಭಾರ್ಗವ ಎಂಬುವವನ ಪರಿಚಯವಾಗಿದೆ. ಬಳಿಕ ಇಬ್ಬರು ಸಹಬಾಳ್ವೆ ನಡೆಸಲು ಆರಂಭಿಸಿದ್ದಾರೆ. ಆದರೆ ನಟಿ ಹೇಳುವಂತೆ ಆನಂತರ ಹರ್ಷವರ್ಧನ್ಗೆ ಬೇರೆ ಮಹಿಳೆಯ ಸಂಪರ್ಕ ಸಿಕ್ಕಿ ತನಗೆ ಕೈಕೊಟ್ಟು ಓಡಿ ಹೋಗಿದ್ದ. ಆಗ ಪೊಲೀಸರಿಗೆ ದೂರು ನೀಡಿದ್ರು ನಟಿ ಶಶಿಕಲಾ. ಆಗ ಅಂಗಲಾಚಿ ದೂರು ವಾಪಸ್ ತೆಗೆದುಕೊಳ್ಳುವಂತೆ ಮಾಡಿದ್ದ ಹರ್ಷವರ್ಧನ್ ಇನ್ನು ಮುಂದೆ ಸರಿಯಾಗಿ ಇರುತ್ತೀನಿ ಎಂದು ಪ್ರಮಾಣ ಮಾಡಿ ಶಶಿಕಲಾ ಜೊತೆಗೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದ. ಆದರೆ ಈಗ ಮತ್ತೆ ಶಶಿಕಲಾಗೆ ಕೈಕೊಟ್ಟು ಹೋಗಿದ್ದಾರಂತೆ. ಆದರೆ ನಿರ್ದೇಶಕ ಹರ್ಷವರ್ಧನ್ ಹೇಳೋದೇ ಬೇರೆ. ಶಶಿಕಲಾ ಮೇಲೆ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುವ ಹರ್ಷವರ್ಧನ್ ನಟಿ ಶಶಿಕಲಾ ನನಗೆ ಬೆದರಿಕೆ ಹಾಕಿ ಬಲವಂತದಿಂದ ಮದುವೆಯಾಗಿದ್ದಾರೆ ಎಂದು ಆರೋಪ ಮಾಡಿದ್ದಾನೆ. ನಿರ್ದೇಶಕ ಹರ್ಷವರ್ಧನ್ ನೀಡಿರುವ ದೂರಿನ ಅನ್ವಯ ನಿಮ್ಮ ಸಿನಿಮಾ ನಿರ್ಮಾಣ ಮಾಡುತ್ತೇನೆ, ನನ್ನ ಜೊತೆ ಸಂಬಂಧದಲ್ಲಿ ಇರುವ ಎಂದು ನಟಿ ಶಶಿಕಲಾ ಹರ್ಷವರ್ಧನ್ಗೆ ಹೇಳಿದ್ದಾರಂತೆ. ಅದರಂತೆ ಹರ್ಷವರ್ಧನ್ ಮದುವೆಯಾಗೋದಿಲ್ಲ, ಆದರೆ ರಿಲೇಶನ್ಶಿಪ್ನಲ್ಲಿ ಇರ್ತೇನೆ ಎಂದು ಒಪ್ಪಿಕೊಂಡಿದ್ದಾರಂತೆ. ನಂತರ ಬೆದರಿಕೆ ಹಾಕಿ ಮದುವೆ ಸಹ ಆಗಿದ್ದಾರಂತೆ. ಆದರೆ ಮನೆಗೆ ಆಗಾಗ್ಗೆ ನಿರ್ದೇಶಕರು ನಿರ್ಮಾಪಕರು ಬರ್ತಿದ್ರಂತೆ. ಆಗೆಲ್ಲ ನಿರ್ದೇಶಕ ಹರ್ಷ ಅನ್ನ ಹೊರಗೆ ಕಳಿಸಲಾಗುತ್ತಿತ್ತಂತೆ. ಇದೆಲ್ಲ ಸರಿ ಬರದೆ ಹರ್ಷವರ್ಧನ್ ಶಶಿಕಲಾ ಅನ್ನ ತ್ಯಜಿಸಿದ್ದರಂತೆ.